ಬಿಜೆಪಿಯವರು ಕುರುಬರಿಗೆ ಎಸ್ ಟಿ ಮೀಸಲಾತಿ ಶಿಫಾರಸ್ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವ್ರು ಎಲ್ಲಿಂದ ಹೋಗಿದ್ರೆ ಹ್ಮ್ ಯಾವ ಕಾರಣಕ್ಕೂ ಇದಾಗ್ತಿರ್ಲಿಲ್ಲ. ಹ್ಮ್ 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 ವಿರೋಧ ಮಾಡಿ ಟೇಬಲ್ ಕುಟ್ಟಿದ್ರು ಸಹ ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ ಮಾಡ್ಲೇಬೇಕು ಅಂತೇಳಿ 24ನೇ ತಾರೀಕು ಕೊನೆ ಕ್ಯಾಬಿನೆಟ್ ದಿವಸ ಟೇಬಲ್ ಕುಟ್ಟಿದ್ರು ಸಹ ವಿರೋಧ ಮಾಡಿದ್ರು ಸಹ ಹ್ಮ್ ಕೊನೆ ಕ್ಯಾಬಿನೆಟ್ ಅಲ್ಲಿ ಹೆಚ್ಚುವರಿ ಆಗಿ ತಂದು ಮಾಡಿದ್ದಾರೆ. ಹ್ಮ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಈ ಕೇಂದ್ರದಲ್ಲೂ ಸಹ ಎಸ್ ಟಿ ಮೀಸಲಾತಿ ಇದು ಅವರೇ ಮಾಡೋದು, ಹ್ಮ್ ಅವರೇ ಮಾಡ್ತಾ ಇದಾರೆ. ಈಗ 3 ಮೀಟಿಂಗ್ ಆಗಿದೆ, ಇವತ್ತು ಮೀಟಿಂಗ್ ಇದೆ, ಇವತ್ತು ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ಮೀಟಿಂಗ್ಗೆ. ಡೆಲ್ಲಿಗೆ ಹೋಗಿದಾರ ಸರ್? ಎಲ್ಲ ಎಲ್ಲ ಅವೆಲ್ಲ ಪಬ್ಲಿಕ್ ಮಾಡಂಗಿಲ್ಲ, ಎಲ್ಲ ಒಂದ್ ನಡೀತಾ ಇದೆ. ಹಾಂ ಸರ್. ಆಯ್ತು, ಆಗ್ತಾ ಇದೆ. ಇವತ್ತು ಅವ್ರು ಮಾಡಿರೋರ್ನ ನಾವು ನೆನ್ಕೊಳ್ಬೇಕಾಗುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಸಮುದಾಯ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಟಿಕೆಟ್ ಕೊಡ್ಬೋದು, ಸಮುದಾಯ ಸಪೋರ್ಟ್ ಮಾಡ್ಲಿ ನಾವೇನ್ ಮಾಡಕ್ಕಾಗುತ್ತೆ ಅನ್ನೋದ್ರ ಕೇಳ್ತಾರೆ. ಹಂಗೂ ಸಹ ಈ ಸರಿ ಒಂದು ಟಿಕೆಟ್ ಕೊಡ್ತಾರೆ ಚಿಕ್ಕಬಳ್ಳಾಪುರದಿಂದ ಹ್ಮ್ MTB ನಾಗರಾಜ್ ಅವರಿಗೆ ಕೊಡ್ಬೇಕು ಅಂತ ಡಿಸೈಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಬಟ್ ಇನ್ನೂ ಕೂಡ ಹೆಚ್ಚುವರಿಯಾಗಿ ಕೊಡಬೇಕಲ್ಲ ಸರ್? ಬಿಜೆಪಿ ಅಂದ್ರೆ ಕನಿಷ್ಠ 3 ಟಿಕೆಟ್ ಆದ್ರೂ ಕೊಡಬೇಕು. ಅಲ್ಲ, ಅವ್ರು ಬರೀ ಒಂದು ಮೀಸಲಾತಿ ticket ವಿಷಯದಲ್ಲಿ ತೋರಿಸುವಂತ ಕಾಳಜಿ ಟಿಕೆಟ್ ಕೊಡೋದ್ರಲ್ಲಿ ಕೂಡ ಇರಲಿ ಅಂತ. ಮೀಸಲಾತಿ ಬಗ್ಗೆ ಕಾಳಜಿ ಅಂತಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಓಟು ಇಂಪಾರ್ಟೆಂಟ್. ಹೌದು ಸರ್. ಇವತ್ತು ನಾವು ಮೊನ್ನೆ ಒಬ್ರು ಹೀಗೆ ಡೆಲ್ಲಿನಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಒಂದು ಪ್ರಶ್ನೆ ಮಾಡಿದ್ರು. ಹಾಂ ಸರ್. ಏನ್ ಪ್ರಶ್ನೆ ಮಾಡಿದ್ರು? ಹ್ಮ್ 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 70ನೇ ಇಸ್ವಿಯಿಂದ ನೀವು ಎಸ್ ಟಿ ಬ್ರಾಕೆಟ್ ತೆಗಿಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಇಷ್ಟು ವರ್ಷ ಯಾವ ಸರ್ಕಾರ ಇತ್ತು, ಯಾಕೆ ಕೇಳಿಲ್ಲ ನೀವು? ನಿಮ್ಮವರ ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕೆ ತೆಗಿಸ್ಲಿಲ್ಲ ನೀವು ಬ್ರಾಕೆಟ್? ಹ್ಮ್ 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 ಯಾಕೆ ಪ್ರಪೋಸಲ್ ಬಂದಿಲ್ಲ? ಇವಾಗ ಯಾಕೆ ಬಂತು? ಹ್ಮ್ ಹ್ಮ್ ಜುಲೈಗೆ ಯಾಕೆ ಬಂತು? ಆಯ್ತು, ಬಸವರಾಜ ಬೊಮ್ಮಾಯಿ ಅವರು ಶಿಫಾರಸ್ ಮಾಡಿದ್ರಲ್ಲ, ಹ್ಮ್ ಹ್ಮ್ ಶಿಫಾರಸ್ ಮಾಡಿದ್ರಲ್ಲ, ಎಷ್ಟು ಪರ್ಸೆಂಟ್ ವೋಟ್ ಬಿಜೆಪಿಗೆ ಹಾಕಿದ್ರಿ? ಹ್ಮ್ ನಾವು ರಾಜಕೀಯ ಕೇಳ್ತಾ ಇಲ್ಲ, ಇದು ಇರುತ್ತೆ, ಲೆಕ್ಕಾಚಾರ ಇರುತ್ತೆ. ಹ್ಮ್ ಹ್ಮ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಎಸ್ ಟಿ ನಾವು ಮಾಡ್ಕೊಡ್ತೀವಿ, ನಿಮ್ ಜೊತೆ ನಾವ್ ಇರ್ತೀವಿ ಅಂತೇಳಿ ಭರವಸೆ ಕೊಟ್ಟು ಎಲ್ಲ ಚರ್ಚೆಗಳಲ್ಲಿ ಭಾಗವಹಿಸಿ ಸಭೆಗಳನ್ನ ಮಾಡಿಸಿ ನಮ್ ಜೊತೆಲಿದ್ದು, ಯಾಕಂದ್ರೆ 10 ಜನ ಕೂತಿದ್ದಾಗ 10 ತರ ಮಾತಾಡ್ತಾರೆ. ಹೌದು ಸರ್. ಆಯ್ತಾ? 92% ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಅಸೆಂಬ್ಲಿಲಿ ಅಂತಂದಾಗ, ಆಮೇಲೆ ಜೋಶಿ ಅವ್ರು ಹೇಳಿದ್ರು ಅಸೆಂಬ್ಲಿ ಬಿಡಿ, ಲೋಕಸಭೆನಲ್ಲಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವರೇ ನಿಂತು, ಜೋಶಿ ಅವರೇ ನಿಂತು ಒಬ್ಬ ಸಮಾಜದ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು. ಆಮೇಲೆ ಕೋಲಾರ MP ಮತ್ತೆ ಯಡಿಯೂರಪ್ಪನವ್ರ ಮಗ ಯಾರ ರಾಘವೇಂದ್ರ ಇವರೆಲ್ಲ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ವಿಜಯೇಂದ್ರ ಅವರು ಸಹ ಸ್ಪಂದನೆ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಸಣ್ಣ ಸಮುದಾಯ ಅಲ್ಲ, ಇದು ದೊಡ್ಡ ಸಮುದಾಯ. ಇದು ಆ ದೊಡ್ಡ ಸಮುದಾಯ ಬಂದಾಗ ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಬರ್ಬೇಕು ನಾವು. ಸರ್ ಎಷ್ಟೇ ಆಗ್ಬೋದಾ ನಿಮ್ಮ ಪ್ರಕಾರ? 100ಕ್ಕೆ 1000% ಆಗುತ್ತೆ. ಆಮೇಲೆ ಸುಮ್ನೆ ಕೇಳ್ತಾರಲ್ಲ ವಾಟ್ಸಾಪ್ ಅಲ್ಲಿ, ಅವಾಗಾಯ್ತು ಆಗಾಯ್ತು ಕೇಂದ್ರ ಸರ್ಕಾರ, ಇದು ಪ್ರಕ್ರಿಯೆಗಳಿದಾವೆ. ಇದು 15 ಡಿಪಾರ್ಟ್ಮೆಂಟ್ ಹೋಗ್ಬೇಕಿದು. 15 ಡಿಪಾರ್ಟ್ಮೆಂಟ್ 15 ಡಿಪಾರ್ಟ್ಮೆಂಟ್ ಹೋಗ್ಬೇಕಿದು. ಅದರಲ್ಲಿ ಅಧ್ಯಯನ ಸರ್, ಕುಲಶಾಸ್ತ್ರೀಯ ಅಧ್ಯಯನ ಇದೆಯಲ್ಲ? ಅಲ್ಲ, ಅಧ್ಯಯನ ಅಲ್ಲ, 15 ಡಿಪಾರ್ಟ್ಮೆಂಟ್. ಕಾನೂನು ಇಲಾಖೆ, ಗೃಹ ಇಲಾಖೆ, ಬುಡಕಟ್ಟು ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ ರೀತಿ ಇಲಾಖೆಗಳಿಗೆಲ್ಲ ಹೋಗಿ ಬರ್ಬೇಕು ಫೈಲು. ಅದ್ರ ಒಂದು 50-60% ಆಗಿದೆ, ಅದು ಕೆಲಸಗಳಾಗಿದೆ. ಇದರಲ್ಲಿ ವಿರೋಧಗಳು ಬೇರೆ, ಇದನ್ನೆಲ್ಲ ಮಾಡ್ಕೊಂಡು ಓಡ್ಬೇಕು. ಆಗುತ್ತೆ 100%, 100ಕ್ಕೆ 1000% ಆಗುತ್ತೆ. ನನ್ನ ನಂಬಿಕೆ ವಿಶ್ವಾಸ ಇದೆ. ಆಗವರೆಗೂ ಬಿಡಲ್ಲ ನಾವು. ಏನ್ ಕರ್ನಾಟಕದಲ್ಲಿ 2015ರಲ್ಲಿ ಬಾಗಲಕೋಟೆನಲ್ಲಿ ಏನ್ ಪ್ರಾರಂಭ ಮಾಡಿದ್ವಿ ಅಂಬೇಡ್ಕರ್ ಭವನದಲ್ಲಿ ನಾವು ಸಂವಾದ ಅಂತೇಳಿ, ಈ ಕ್ಷಣದವರೆಗೂ ಇವತ್ತು ನಾನು ಏನ್ ಮಾತಾಡ್ತಾ ಇದೀನಲ್ಲ, ಇವತ್ತು ಸಹ 4 ಗಂಟೆಗೆ ಮೀಟಿಂಗ್ ಇದೆ. ಅಂದ್ರೆ ಬೆನ್ನೇರಿದೀವಿ ನಾವು, ಬೆನ್ನೇರಿದೀವಿ. ಆಗ್ಬೇಕು, ಆಗುತ್ತೆ. ಇಷ್ಟು ಹೇಳ್ತೀನಿ. ಒಟ್ಟಿನಲ್ಲಿ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳಿದೆಯಲ್ಲ, ಈ ಅನ್ಯಾಯಗಳು ನಿಜವಾಗಿ ಯಾವ ಸಮುದಾಯಕ್ಕೂ ಆಗ್ತಾ ಇಲ್ಲ, ಯಾವ ಸಮುದಾಯಕ್ಕೂ ಆಗ್ತಾ ಇಲ್ಲ, ಸಮುದಾಯಕ್ಕೂ ಆಗ್ತಾ ಇಲ್ಲ. ನೀವು ಎಲ್ಲ ಹೇಳ್ತಾ ಇದೀವಿ, ನಮ್ಮ ಸಮುದಾಯದವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ, ಸಂಘಟಿತರಾಯ್ತು ಅಂತಾರೆ, ಇಡೀ ಸಮುದಾಯ ಉದ್ಧಾರ ಆಗುತ್ತೆ. ನಿಜ ಸರ್. ಹೌದು. ನೋಡೋಣ ಈಗ